ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಓಕೆ, ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾನು ಆಲ್ರೆಡಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಸೊ ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓನ್ಲಿ ದ ರೀಸನ್ ಚಾರ್ಜ್ ಇರಲಿಲ್ಲ. ಸೊ ಹಾಗಾಗಿ ಓಕೆ, ಬನ್ನಿ ಲೆಟ್ಸ್ ಗೋ. ಎಸ್ ಗೈಸ್, ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೊದಲನೇ ಬಾರಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಈ ಮಾವಿನಕಾಯಿ ಬಂದುಬಿಟ್ಟು ಗೋವಿದ ಮಾವಿನಕಾಯಿ ಅಂತ ಹೇಳ್ಬೋದು. ತೋತಾಪುರಿ ಅದೆಲ್ಲ ಹೇಳ್ತಾರಲ್ಲ, ಸೊ ಆ ಥರ ಮಾವಿನಕಾಯಿ. ಸೊ ಇಲ್ಲಿ ನೋಡ್ಬೋದು ನೀವು, ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೋಸ್ಕರ ಫ್ರೀಝರಲ್ಲಿ ಫುಲ್ಲು ಐಸ್ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ವೈಟ್ ಕಾಣಿಸ್ತಾ ಇದೆ. ಸೊ ಇದನ್ನ ಇವಾಗ ನೀಟಾಗಿ ಕಲಿಸ್ಕೊಂಡು ನೀಟಾಗಿ ಅದನ್ನ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೋಬೇಕು. ಸೊ ಇವಾಗ ನಾನು ಅದನ್ನೇ ಮಾಡ್ತೀನಿ. ಚಿಕ್ಕದಾಗಿ ಒಂದು ಕ್ಯೂಬಿಕಲ್ ಆಕಾರ ಚಿಕ್ಕದಾಗಿ ನಾನು ಹೆಚ್ಕೊಂಡಾಯಿತು. ಸೊ ಇವಾಗ ಒಂದು ಅಳತೆಯ ಪ್ರಕಾರ ಸಾಸಿವೆ ಮತ್ತು ಜೀರಿಗೆ ಇದನ್ನೆಲ್ಲ ಚಟಪಟ ಹುರ್ಕೊಂಡು ಇದನ್ನು ನಾವು ಇವಾಗ ಮಿಕ್ಸಿ ಮಾಡ್ಕೊಂಬರ್ಬೇಕು. ಸೊ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಹೇಗಿರುತ್ತೆ ನೋಡಿ. ಸೊ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಸೊ ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ, ಅದಕ್ಕೆ ಅರಿಶಿನ ಹಾಗೆ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಎರಡೂ ಆ್ಯಡ್ ಮಾಡಿಕೊಂಡು ನೀಟಾಗಿ ನಾವು ಕಲಿಸ್ಕೋಬೇಕು. ಇಲ್ಲಿ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪೇ ಹಾಕೋದು ಬೆಸ್ಟು ಅನಿಸುತ್ತೆ ನನ್ನ ಪ್ರಕಾರ. ನಾನು ಈ ಉಪ್ಪಿನಕಾಯಿ ಮಾಡ್ತಾ ಇರೋದು ಮೊದಲನೇ ಬಾರಿ, ಬಟ್ ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ. ಓಕೆನಾ. ಸೊ ಇವಾಗ ಸಾಸಿವೆ ಮತ್ತು ಜೀರಿಗೆನ ನಾನು ಏನು ಹಾಕಿದ್ನೋ ಅದನ್ನು ಆ್ಯಡ್ ಮಾಡ್ತೀನಿ. ಅಳತೆ ಪ್ರಕಾರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಸೊ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸೊ ಬೆಳ್ಳುಳ್ಳಿ ಆದಮೇಲೆ ಒಂದು ಸ್ವಲ್ಪ ಹಿಂಗೆ ಆಲ್ಸೋ ತುಂಬಾ ಇಂಪಾರ್ಟೆಂಟು ಉಪ್ಪಿನಕಾಯಿಗೆ, ಅಂದರೆ ಟೇಸ್ಟ್ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಶುಗರು ಹಾಕಿದರೆ ಆಯಿತು. ಸೊ ಅದಾದಮೇಲೆ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೋಬೇಕು, ಆಯಿತಾ. ಅಡುಗೆ ಎಣ್ಣೆ ಏನಿದೆ ಆ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಸನ್ಫ್ಲವರ್ ಆಯಿಲು. ಸೊ ಇದನ್ನು ಬಿಸಿ ಮಾಡಿಕೊಂಡು ಇವಾಗ ನಾವೇನು ಈ ಮಿಶ್ರಣನ ಮಾಡಿಟ್ಕೊಂಡಿದ್ವೋ ಇದಕ್ಕೆ ನಾವು ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕು, ಆಯಿತಾ. ಸೊ ಇವಾಗ ಬನ್ನಿ, ಇದು ಸ್ವಲ್ಪ ಆರಿದೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ. ಎಸ್, ನೀವು ನೋಡ್ತಾ ಇರ್ಬೋದು, ತುಂಬ ಎಣ್ಣೆ ಆಗಿಬಿಡುತ್ತೇನೋ ಅಂತ ಫೀಲ್ ಆಗಿರುತ್ತೆ. ಬಟ್ ಆ ಥರ ಎಲ್ಲ ಫೀಲ್ ಆಗೋಲ್ಲ. ಯು ಡೋಂಟ್ ವರಿ ಅಬೌಟ್ ದ್ಯಾಟ್. ನಾನು ಕೂಡ ಮೊದಲನೇ ಬಾರಿ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಗೆ ಕೆಲವೊಬ್ಬರು ಕೈಯಲ್ಲಿ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ ಉಳಿಯಲ್ಲ ಅಂತೆಲ್ಲ ಹೇಳ್ತಾರೆ. ನನ್ನ ಕೈಯಲ್ಲಿ ಎಷ್ಟು ದಿನ ಬರುತ್ತೆ ಏನು ಅಂತ ನೋಡೋಣ. ಓಕೆನಾ. ಸೊ ಇದನ್ನು ಪ್ಯಾಕ್ ಮಾಡಿ ಹಾಗೆ ಇಟ್ಬಿಡಬೇಕು. ಓಕೆ. 2 ದಿನ ಆದಮೇಲೆ ನೀವು ನೋಡ್ತಾ ಇರ್ಬೋದು ಯಾವ ಥರ ನೀಟಾಗಿ ಅದೆಲ್ಲ ಮಾಯ್ಸ್ಟ್ ಅದು ಹೀರ್ಕೊಂಡಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಸೊ ಈ ಥರ ಬಂದಿದೆ. ಸೊ ಇದನ್ನು ನಾವು ಏನು ಮಾಡಬೇಕು ಅಂದರೆ ನೀಟಾಗಿ ಒಂದು ಬಟ್ಟೆಯಲ್ಲಿ ನೀಟಾಗಿ ಹಾಕಿ, ಅದು ಎಲ್ಲೂ ಕೂಡ ಗಾಳಿ ಆಡದೇ ಇರಬೇಕು. ಗಾಳಿ ಆಡಬಾರ್ದು. ಆಮೇಲೆ ನೊರ್ಚು ಹುಳ ಅದೆಲ್ಲ ಇರುತ್ತಲ್ವ, ಸೊ ಅದೆಲ್ಲ ಹೋಗಬಾರ್ದು. ಸೊ ಆ ಥರ ಕಟ್ಟಿ ಇಡಬೇಕು. ತುಂಬ ಚೆನ್ನಾಗಿ ಬಂದಿತ್ತು. ಐ ಆಮ್ ಸೋ ಹ್ಯಾಪಿ ಟು ದಿಸ್. ಸೊ ನೀವಿಲ್ಲಿ ನೋಡ್ಬೋದು 2 ವಾರ ಆದಮೇಲೆ ಹೇಗೆ ನಿಮಗೆ ಕಾಣಿಸ್ತಾ ಇದೆ ಅಂತ. ಸೊ ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ಟೇಸ್ಟಿ ಆಗಿದೆ. ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಸೊ ಈ ವಿಡಿಯೋನ ನಾನು ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭೋದಿನ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಸ್ ಗಾಯ್ಸ್, ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಬೇಗನೆ ಎದ್ದು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ನನಗೆ ಯೂಟ್ಯೂಬಲ್ಲಿ ಏನು ವೀಡಿಯೋ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಕಾಂಟೆಂಟ್ ಹೇಗೆ ಕೊಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು, ಏನು ಮ್ಯಾಟರ್ಸು ಮುಂಚೆ ಎಲ್ಲ ಮಾಡ್ತಾಯಿದ್ದೆ. ಇವಾಗ ಡೈಲಿ ಹಾಕೋದು ಅಂತಂದರೆ ಏನು ಅಂತಲೇ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ನೀವೆಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಒಬ್ಬೊಬ್ಬರದ್ದು ಒಂದು ಡಿಫ್ರೆಂಟಾಗಿ ಥಿಂಗ್ಸ್ ಇರುತ್ತೆ, ಥಾಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಅನಿಸಿಕೆನ ತಿಳಿಸಿ. ನಿಮ್ಮ ಒಂದು ಯಾವ ಥರ ಕಮೆಂಟ್ ಯಾವ ಥರದ್ದೊಂದು ವೀಡಿಯೋಸ್ ಮಾಡಬೇಕು, ನಾನು ಏನು ಇಷ್ಟ ಆಗುತ್ತೆ ಅಂತೆಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಕೆಲವೊಬ್ಬರು ಹೇಳ್ತಾ ಇದ್ದೀರಾ ಇವಾಗ ಈ ಥರ ಮಾಡಿ, ಕಾರ್ ವೀಡಿಯೋಸ್ ಮಾಡಿ, ಆಮೇಲೆ ಮತ್ತೇನು
ಎಕ್ಸ್ಪ್ಲೋರ್ ವೀಡಿಯೋಸ್ ಆ್ಯಂಡ್ ಟ್ರಾವೆಲಿಂಗ್ ವೀಡಿಯೋಸ್ ಈ ಥರ ಎಲ್ಲ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಸೊ ಡಿಫ್ರೆಂಟಾಗಿರೋದು ಏನಾದರೂ ಒಂದು ಹೇಳಿ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸೊ ಇವತ್ತು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಐ ಡೋಂಟ್ ಹ್ಯಾವ್ ಎನಿ ಕಾಂಟೆಂಟ್ಸ್ ಟು ಕ್ರಿಯೇಟ್. ಐ ಆಮ್ ಥಿಂಕಿಂಗ್, ನಾನು ಥಿಂಕ್ ಮಾಡ್ತಾ ಇದ್ದೀನಿ ಏನಾದರೂ ಕಾಂಟೆಂಟ್ ಸಿಗುತ್ತಾ ನೋಡೋಣ ಮಾಡೋಣ ಅಂತ ಡೈಲಿ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ಒಂದು ವೀಡಿಯೋನ ಹಾಕೋಣ ಅಂತ ನಾನು ತುಂಬಾ ಅಂದ್ಕೋತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ಸೊ ನೀವೇ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಗೈಸ್. ಕೀಪ್ ವಾಚಿಂಗ್, ಲವ್ ಯು ಆಲ್, ಸಪೋರ್ಟ್ ಮಾಡಿ, ಬಾಯ್.